ಕೋರ್ಟ್ ಕಡೆಗೆ ನಟ ದರ್ಶನ್ ಮತ್ತು ಗ್ಯಾಂಗ್ನ ಆರೋಪಿಗಳನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಆಗಮಿಸಲಿದ್ದಾರೆ. ಕೋರ್ಟ್ ಆವರಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಒದಗಿಸಲಾಗಿದೆ. ಅಲ್ಲಿಯೂ ಕೂಡ ಅಭಿಮಾನಿಗಳು ಜಮಾವಣೆ ಆಗಬಹುದು ಅನ್ನೋ ಕಾರಣಕ್ಕೆ ಭದ್ರತೆಯನ್ನ ಮಾಡಿಕೊಂಡಿದ್ದಾರೆ. ಕೋರ್ಟ್ ಕಡೆಗೆ ನಟ ದರ್ಶನ್ ಸೇರಿದಂತೆ ಒಟ್ಟು 17 ಆರೋಪಿಗಳನ್ನ ಕರೆದುಕೊಂಡು ಹೋಗಲಾಗ್ತಾ ಇದ್ದು ಕೆಲವೇ ಕ್ಷಣಗಳಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ. ಈ ಕಾರಣಕ್ಕಾಗಿ ಪೊಲೀಸರ ಭದ್ರತೆಯನ್ನು ಕೂಡ ಕೋರ್ಟ್ ಆವರಣದಲ್ಲಿ ಹೆಚ್ಚು ಮಾಡಿಕೊಳ್ಳಲಾಗಿರುವಂತಹ ಚಿತ್ರಣವನ್ನು ಕೂಡ ನಾವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಈಗಾಗಲೇ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಆರೋಗ್ಯದ ಹಿನ್ನೆಲೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರು. 2-3 ದಿನಗಳ ವಿಚಾರಣೆಯನ್ನು ಕೂಡ ಮಾಡಲಿಕ್ಕೆ ಅಸಾಧ್ಯವಾಗಿತ್ತು. ಇದೆಲ್ಲ ರೀಸನ್ಸ್ ಗಳನ್ನ ಕೊಡೋ ಮೂಲಕವಾಗಿ ಬಹುಶಃ ಮತ್ತೆ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಮತ್ತು A2 ಆರೋಪಿ ದರ್ಶನ್ ಅವರನ್ನ ಹೆಚ್ಚುವರಿ ಮಾಹಿತಿ ಕಲೆ ಹಾಕೋ ಸಲುವಾಗಿ ಸ್ಪಾಟ್ಗೆ ಕರ್ಕೊಂಡು ಹೋಗಬೇಕು. ಮೈಸೂರಿನಲ್ಲಿ ಅವರು ಉಳ್ಕೊಂಡಿದ್ದಂತಹ ರಾಡಿಸನ್ ಹೋಟೆಲ್ ಏನಿದೆ ಅಲ್ಲಿ ತಪಾಸಣೆಯನ್ನ ಮಾಡಬೇಕು. ಆ ಕಾರಣಕ್ಕಾಗಿ ಕಸ್ಟಡಿ ಅನಿವಾರ್ಯತೆ ಇದೆ ಅನ್ನುವಂತಹ ವಿಷಯಗಳನ್ನ ಕೋರ್ಟ್ ಗಮನಕ್ಕೆ ತರಲಿದ್ದಾರೆ ಪೊಲೀಸರು. ಇದೆಲ್ಲವನ್ನು ಕೂಡ ಆಲಿಸಿ ಹೌದು ಇನ್ನಷ್ಟು ವಿಚಾರಣೆಗಳ ನೆಸೆಸಿಟಿ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಅದರ ಭಾವನೆ ಏನಾದರೂ ನ್ಯಾಯಾಧೀಶರಿಗೆ ಬಂದ್ರೆ ಅವರು ಹೆಚ್ಚುವರಿ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳು ಇದೆ. 3 ದಿನಗಳ ಕಸ್ಟಡಿ ಕೇಳಲಿಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಹಿಂದೆ 2 ಬಾರಿ ಕಸ್ಟಡಿಗೆ ಪಡ್ಕೊಂಡಿದ್ರು. ಮೊದಲ ಬಾರಿಗೆ 6 ದಿನಗಳ ಕಸ್ಟಡಿಗೆ ಒಪ್ಪಿಸಲಾಗಿತ್ತು. ಆಗ ವಿಚಾರಣೆ ನಡೆಸಿದ್ರು, ಸ್ಪಾಟ್ ಮಹಜರನ್ನ ನಡೆಸಿದ್ರು. ಈಗ ಮತ್ತೆ ಸೆಕೆಂಡ್ ಟೈಮ್ ಪಡ್ಕೊಂಡಾಗ್ಲೂ 5 ದಿನಗಳ ಕಸ್ಟಡಿಗೆ ಕೊಟ್ಟಿದ್ರು. 5 ದಿನಗಳ ಕಸ್ಟಡಿ ಇವತ್ತಿಗೆ ಅಂತ್ಯವಾಗಿದೆ. ಆ ಕಾರಣಕ್ಕಾಗಿ ಕೋರ್ಟ್ನತ್ತ ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಬೆಳಗ್ಗೆ ಆರೋಪಿಗಳನ್ನ ಕರೆದು ತಂದ ನಂತರದಲ್ಲಿ ಏನೆಲ್ಲ ಇವತ್ತಿನ ಪ್ರೊಸೀಜರ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಹಿನ್ನೆಲೆಯಲ್ಲಿ ಏನೆಲ್ಲ ಆಗಬೇಕಾಗಿತ್ತು ಅದೆಲ್ಲ ತಯಾರಿಗಳನ್ನ ಮಾಡಿಕೊಂಡು ಈಗ ನೇರ ಠಾಣೆಯಿಂದ ಕೋರ್ಟ್ನತ್ತ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಆರೋಪಿಗಳನ್ನ ಪೊಲೀಸ್ ಭದ್ರತೆಯೊಂದಿಗೆ ಪೊಲೀಸ್ ಜೀಪ್ನಲ್ಲಿ 2 ಪ್ರತ್ಯೇಕ ವಾಹನಗಳಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತಹ ಚಿತ್ರಣವನ್ನು ನೋಡ್ತಾ ಇದ್ರೆ ಕೆಲವೇ ಹೊತ್ತುಗಳಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಹಾಜರುಪಡಿಸುವ ಮೂಲಕವಾಗಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾಗಿಯಾಗಿರ್ತಕ್ಕಂತಹ ಈ ಆರೋಪಿಗಳು ಇನ್ನೂ ಏನೆಲ್ಲ ವಿಷಯವನ್ನ ಔಸಿಡ್ತಾ ಇದ್ದಾರೆ ಮತ್ತು ತನಿಖೆಗೆ ಸಹಕಾರ ಕೊಟ್ಟಿದ್ದಾರಾ ಇಲ್ವಾ ಮತ್ತು ತನಿಖಾ ಹಂತ ಇಲ್ಲಿಯವರೆಗೂ ಎಲ್ಲಿವರೆಗೂ ಬಂದಿದೆ, ಇನ್ನೂ ತನಿಖೆಯನ್ನ ಮಾಡಬೇಕಾದಂತಹ ಅವಶ್ಯಕತೆ ಇದೆಯಾ ಇಲ್ವಾ, ಇದೆಲ್ಲವನ್ನು ಕೂಡ ನ್ಯಾಯಾಧೀಶರ ಮುಂದೆ ತರಲಿದ್ದಾರೆ.